ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಸೂಪರ್ ರೈಟ್ಸ್ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ನಾಳೆಯಿಂದ ಅಸಲಿ ವರ್ಲ್ಡ್ ಕಪ್ ಇಷ್ಟು ದಿನ ಆಗಿದ್ದಲ್ಲ ಆಟ ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ. ಆಟ ಎಲ್ಲ ಟೀಮ್ಗೂ ಮೂರು ಮ್ಯಾಚ್ ಇದೆ. ಸೂಪರ್ ರೈಟ್ಸ್ಗೆ ಕ್ವಾಲಿಫೈ ಆಗಿರುವಂಥ ಟೀಮ್ಗೆ ಇಲ್ಲಿ ಪ್ರಿಡಿಕ್ಷನ್ ಮಾಡುವಂಥ ಸಮಯ. ನಾನು ಆ್ಯಕ್ಚುಲಿ ವರ್ಲ್ಡ್ ಕಪ್ಗಿನ ಮುಂಚೆನೇ ಪ್ರಿಡಿಕ್ಟ್ ಮಾಡಿದ್ದೆ ಈ ಟೀಮ್ಗಳು ಸೆಮಿಫೈನಲ್ಸ್ನ ಆಡಬಹುದು ಅಂತ. ಬಟ್ ಫೈನಲ್ಸ್ನ ಯಾರು ಗೆಲ್ಬೋದು, ಫೈನಲ್ಸ್ಗೆ ಯಾರು ಹೋಗ್ಬೋದು ಅನ್ನೋದನ್ನೆಲ್ಲ ಹೇಳಿರಲಿಲ್ಲ. ಸೊ ಅಂದರೆ ನಾನೇನು ದೊಡ್ಡ ಪ್ರಿಡಿಕ್ಷನ್ ಆಸ್ಟ್ರಾಲಜರ್ ಅಲ್ಲ, ನಾನು ಹೇಳಿದ್ದೇ ಆಗುತ್ತೆ ಅಂತ. ಸೊ ನಾವು ನೋಡಿರೋ ಪ್ರಕಾರ ಈ ಟೀಮು ಬರಬಹುದು ಫೈನಲ್ಸ್ಗೆ, ಸೆಮಿಫೈನಲ್ಸ್ಗೆ. ಈ ಟೀಮ್ ಗೆಲ್ಲುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಅಂತ ನನಗೆ ಯಾಕೋ ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ. ಒಂದು ಹೋಪು ಬರ್ತಾ ಇದೆ ಈ ಟೀಮ್ಗಳು ಬರಬಹುದು ಅಂತ. ಸೊ ಯಾವ ಟೀಮ್ಗಳು ಬರಬಹುದು, ಇರೋವಂಥ 8 ಟೀಮ್ಗಳಲ್ಲಿ ಯಾರು ಸೆಮಿಫೈನಲಿಸ್ಟ್ಗಳು ಆಗಬಹುದು ಅಂತ ಅಂದರೆ, ನನ್ನ ಪ್ರಕಾರ ನಾನು ವರ್ಲ್ಡ್ ಕಪ್ಗಿಂತ ಮುಂಚೆ ಏನು ಹೇಳಿದ್ದೆ ಅಂತಂದರೆ ಈ 4 ತಂಡಗಳು ಕ್ವಾಲಿಫೈ ಆಗಬಹುದು ಅಂತ ಹೇಳಿದ್ದೆ. ಆಸ್ಟ್ರೇಲಿಯಾ, ಇಂಡಿಯಾ, ಜೊತೆಗೆ ಇಂಗ್ಲೆಂಡ್, ಆಮೇಲೆ ಸೌತ್ ಆಫ್ರಿಕಾ ಅಥವಾ ಪಾಕಿಸ್ತಾನ ಸ್ವಲ್ಪ ಮುಂದೆ ಹೇಳಿದ್ದೆ. ಸೌತ್ ಆಫ್ರಿಕಾ ಕ್ವಾಲಿಫೈ ಆಗ್ಬೋದು ಅಂತ ಹೇಳಿದ್ದೆ, ಸೆಮಿಫೈನಲ್ಸ್ಗೆ ಹೇಳಿದ್ದು. ಸೊ ಪಾಕಿಸ್ತಾನ ಎಕ್ಸಿಟ್ ಆಗಿದೆ. ನೋಡಿ, ಪಾಕಿಸ್ತಾನ ಆಗಿರ್ಬೋದು, ನ್ಯೂಜಿಲೆಂಡ್ ಆಗಿರ್ಬೋದು. ಸೊ ಇವರು ಸೂಪರ್ 8ಅಲ್ಲಿ ಇರೋವಂಥ ಎಲ್ಲ ಪಕ್ಕ ಕ್ರೈಟೀರಿಯಾ ಇತ್ತು, ಇವರಿಗೆ ಎಲಿಜಿಬಿಲಿಟಿ ಎಲ್ಲ ಇತ್ತು. ಬಟ್ ನೆಟ್ಗಾಡಿಲ್ಲ ಅಷ್ಟೇ ಈ ಟೂರ್ನಮೆಂಟ್ಗಿಂತ ಮುಂಚೆ ಇವ್ರು ಪಕ್ಕ ಬರ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಏನೂ ಆಗಲಿಲ್ಲ ಅವರಿಗೆ ಟೂರ್ನಮೆಂಟಲ್ಲಿ. ಸೂಪರ್ 8ಸಲ್ಲಿ ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ಇದ್ದಿತ್ತು ಅಂದರೆ ಆ ಕಡೆನೇ ಬೇರೆ ಇನ್ನೂ ಒಂದು ಹೆವಿ ಟಫ್ ಫೈಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು. ಸೊ ಇಬ್ಬರು ಎಕ್ಸಿಟ್ ಆಗಿರೋದ್ರಿಂದ ಇಲ್ಲೊಂಥರ ಈ ಒಂದು ಸೂಪರ್ 8 ಅಷ್ಟೊಂದು ಹೆವಿ ಏನು ಕಾಂಪಿಟೇಟಿವ್ ಆಗಿ ಕಾಣಿಸ್ತಿಲ್ಲ, ಒಂದು ರೇಂಜಿಗೆ ಕಾಣಿಸ್ತಾ ಇದೆ. ಅಸೋಸಿಯೇಟ್ ನೇಷನ್ ಕೂಡ ಬಂದಿರೋದ್ರಿಂದ ಇಲ್ಲಿ ಪರವಾಗಿಲ್ಲ, ಒಂಥರ ಕಾಣಿಸ್ತಾ ಇದೆ. ಸೊ ವೆಸ್ಟ್ ಇಂಡೀಸ್ ವರ್ಲ್ಡ್ ಕಪ್ಗೆ ಕ್ವಾಲಿಫೈ ಆಗದೇ ಇರೋವಂಥ ಟೀಮು ಲಾಸ್ಟ್ ಟೈಮ್ ಕ್ವಾಲಿಫಿಕೇಷನಲ್ಲೇ ಎಕ್ಸಿಟ್ ಆಗಿದ್ರು. ಸೊ ಈ ಟೈಮ್ ನೋಡಿ ಇವರು ಸೂಪರ್ 8ಸ್ಗೆಲ್ಲ ಬಂದುಬಿಟ್ಟಿದ್ರೆ, ಇನ್ಫ್ಯಾಕ್ಟ್ ಮೇಲ್ಗಡೆ ಕೂಡ ಬಂದು ಇವರು ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ, ಸೆಮಿಫೈನಲ್ಸ್ಗೆ ಕ್ವಾಲಿಫೈ ಆದರೂ ಸಹ. ಸೊ ನಾನು ಹೇಳಿದ್ದು ವರ್ಲ್ಡ್ ಕಪ್ಗಿನ್ನ ಮುಂಚೆ ಈ 4 ತಂಡ ಕ್ವಾಲಿಫೈ ಆಗ್ಬೋದು. ಇಟ್ಸ್ ಇಂಡಿಯಾ, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಆರ್ ಪಾಕಿಸ್ತಾನ್ ಆ್ಯಂಡ್ ಇಂಗ್ಲೆಂಡ್ ಕ್ವಾಲಿಫೈ ಆಗ್ಬೋದು ಅಂತ ಹೇಳಿ ಸೆಮಿಫೈನಲ್ಸ್ಗೆ. ಸೊ ಇವಾಗ ನನ್ನ ಪ್ರಿಡಿಕ್ಷನ್ ಮುಂದೆ ಸೆಮಿಫೈನಲ್ಸ್ಗೆ ಯಾರು ಕ್ವಾಲಿಫೈ ಆಗಬಹುದು, ಗ್ರೂಪ್ ಎ ಇಂದ ನನ್ನ ಪ್ರಕಾರ ಇಟ್ಸ್ ಇಂಡಿಯಾ ಆ್ಯಂಡ್ ಆಸ್ಟ್ರೇಲಿಯಾ ಕ್ವಾಲಿಫೈ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಅಫ್ಘಾನಿಸ್ತಾನ್, ಒಟ್ಟಲ್ಲಿ ಇಂಡಿಯಾ ಅಂತೂ ಪಕ್ಕ ಆಗುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಆಸ್ಟ್ರೇಲಿಯಾ, ಅಫ್ಘಾನಿಸ್ತಾನ್ ಏನು ಬೇಕಾದ್ರೂ ಆಗ್ಬೋದು, ಅಪ್ಸೆಟ್ ಏನಾದ್ರು ಮಾಡ್ತು ಅಂತಾರೆ. ಇನ್ ಕೇಸ್ ಏನಾದರೂ ಆಸ್ಟ್ರೇಲಿಯಾ, ಇಟ್ಸ್ ಎ ಮ್ಯಾಟರ್ ಆಫ್ ಜಸ್ಟ್ 1 ಗುಡ್ ಗೇಮ್ ಅಷ್ಟೇ. ಆಸ್ಟ್ರೇಲಿಯಾ 1 ಮ್ಯಾಚ್ ಸೋತೋಗ್ಬಿಡ್ತು ಅಂದರೆ, ಅಥವಾ ಇಂಡಿಯಾನು 1 ಮ್ಯಾಚ್ ಸೋತೋಗ್ಬಿಡ್ತು ಅಂತಂದರೆ ಅಫ್ಘಾನಿಸ್ತಾನ್ ಮೇಲೆ ಅವರು ಕಿವಿ ಒಳಗಡೆ ಬೆರಳು ಬಿಡ್ತಾರೆ ಕೂತ್ಕೊಂಡು ಟಾಪ್ ಆಫ್ ದ ಟೇಬಲಲ್ಲಿ. ಸೊ ಆ ಥರ ಮಾಡ್ತಾರೆ ಅಫ್ಘಾನಿಸ್ತಾನದವರು. ಟೂರ್ನಮೆಂಟಲ್ಲಿ ಮಾಡಿದ್ದೆ ಅದು ಅಫ್ಘಾನಿಸ್ತಾನದವರು, ಇದುವರೆಗೂ ಮಾಡಿರೋದೇ ಅದನ್ನ ಅವರು. ಸೊ ನೋಡೋಣ ಏನಾಗುತ್ತೆ ಅಂತ. ನಾವು ಈಸಿಯಾಗಿ ತಗೊಳೋದಕ್ಕಾಗೋದಿಲ್ಲ, ಈಸಿಯಾಗಿ ತಗೊಂತಾರೆ ಪಾಕಿಸ್ತಾನದವ್ರ ಥರ, ನ್ಯೂಜಿಲೆಂಡ್ ಥರ ಅಜೀಬಾಗಿ ಹೋಗ್ಬಿಡ್ತೀವಿ. ಸೊ ಇಂಡಿಯಾ ಆ್ಯಂಡ್ ಆಸ್ಟ್ರೇಲಿಯಾ ಮೋಸ್ಟ್ ಫೇವರೇಟ್ ಇರೋದು ಕ್ವಾಲಿಫೈ ಆಗೋದಕ್ಕೆ ಸೆಮಿಫೈನಲ್ಸ್ಗೆ. ಗ್ರೂಪ್ 1ಅಲ್ಲಿ, ಗ್ರೂಪ್ 2 ಅಲ್ಲಿ ಬಾಂಗ್ಲಾದೇಶ ಬಗ್ಗೆ ಯಾರು ಕನ್ಸಿಡರ್ ಮಾಡ್ತಾ ಇಲ್ಲ ಇಲ್ಲಿ. ಗ್ರೂಪ್ 2 ಅಲ್ಲಿ USA ಬಗ್ಗೆ ಯಾರು ಕನ್ಸಿಡರ್ ಮಾಡ್ತಾ ಇಲ್ಲ ಇಲ್ಲಿ. ಇನ್ನಿರೋಂಥದ್ದು ವೆಸ್ಟ್ ಇಂಡೀಸ್, ಸೌತ್ ಆಫ್ರಿಕಾ ಆ್ಯಂಡ್ ಇಂಗ್ಲೆಂಡ್. ಈ 3 ತಂಡಗಳಲ್ಲಿ ಯಾರು ಕ್ವಾಲಿಫೈ ಆಗ್ಬೋದು ಸೆಮಿಫೈನಲ್ಸ್ಗೆ ಅಂದರೆ ನನ್ನ ಪ್ರಕಾರ ವೆಸ್ಟ್ ಇಂಡೀಸ್ ಆ್ಯಂಡ್ ಸೌತ್ ಆಫ್ರಿಕಾ ಅಂತ ಅನ್ನಿಸ್ತಾ ಇದೆ. ಇಂಗ್ಲೆಂಡು ಎಕ್ಸಿಟ್ ಆಗ್ಬೋದು ಗ್ರೂಪ್ ಸ್ಟೇಜಲ್ಲಿ ಅಂತ ಅನ್ನಿಸ್ತಿದೆ, ಗೊತ್ತಿಲ್ಲ, ಏನು ಬೇಕಾದ್ರೂ ಆಗ್ಬೋದು. ಇಂಗ್ಲೆಂಡವ್ರು ಇದುವರೆಗೂ ಆಡಿರೋದೆಲ್ಲ ಆಟ ಲಾಸ್ಟ್ ಟೈಮ್ ಮಾಡಿದ್ವಲ್ಲ, ಅದೇ ಥರ ಮತ್ತೆ ವಾಪಸ್ ತೋರಿಸ್ತೀವಿ ಆಟನ ಅಂತ ತೋರಿಸ್ಬೋದು. ಒಟ್ಟಲ್ಲಿ ಫೇವ್ರೇಟ್ಸ್ ಇರೋದು 3 ಕಂಟ್ರಿಗಳು ಇಲ್ಲಿ, ಬಾಂಗ್ಲಾದೇಶ ಮತ್ತು ನನ್ನ ಪ್ರಕಾರ USA. ಈ 2 ತಂಡಗಳು ನನ್ನ ಪ್ರಕಾರ ಕ್ವಾಲಿಫೈ ಅಂತೂ ಆಗೋದಿಲ್ಲ, ಸೆಮಿಫೈನಲ್ಸ್ಗೆ ಎಕ್ಸಿಟ್ ಆಗ್ತವೆ ಅಂತ ನನಗೆ ಯಾಕೋ ಸ್ಟ್ರಾಂಗ್ ಆಗಿ ಅನ್ನಿಸಿದೆ. 3 ತಂಡಗಳು ಕಾಂಪಿಟೇಟಿವ್ ಆಗಿದ್ದಾವೆ. ಇಂಡಿಯಾ, ಆಸ್ಟ್ರೇಲಿಯಾ, ಅಫ್ಘಾನಿಸ್ತಾನ್, ಇಂಗ್ಲೆಂಡ್, ವೆಸ್ಟ್ ಇಂಡೀಸ್ ಆ್ಯಂಡ್ ಸೌತ್ ಆಫ್ರಿಕಾ. ಸೊ ಈ 3 ತಂಡಗಳಲ್ಲಿ 2 ಟೀಮು ಯಾವುದು ಬೇಕಾದ್ರೂ ಕ್ವಾಲಿಫೈ ಆಗ್ಬೋದು. ಆ ಥರ ಕಾಂಪಿಟೇಷನ್ ಅಂತೂ ಇದೆ. 4 ತಂಡಗಳಲ್ಲಿ ಕಾಂಪಿಟೇಷನ್ ಇಲ್ಲ ಒಂದೊಂದು ಗ್ರೂಪಲ್ಲೂ. 3 ತಂಡಗಳಲ್ಲಿ ಹೆವಿ ಟಫ್ ಫೈಟ್ ಇದೆ ಅಂತ ಹೇಳ್ಬೇಕು. ಅದರಲ್ಲಿ ಮೋಸ್ಟ್ ಫೇವ್ರೇಟ್ ಬಂದು ಗ್ರೂಪ್ ಎ ಅಲ್ಲಿ. ಇಟ್ಸ್ ಮೋಸ್ಟ್ ಫೇವ್ರೇಟ್ ಅಂತ ಕೂಡ ಹೇಳೋಕ್ಕಾಗಲ್ಲ, ಯಾಕಂದರೆ ಆಸ್ಟ್ರೇಲಿಯಾ 4 ಗೆದ್ಬಿಟ್ಟು ಬರ್ತಾ ಇದ್ದಾರೆ, ಇಂಡಿಯಾ 3 ಗೆದ್ದಿದೆ, ಒಂದು ಮ್ಯಾಚು ಮಳೆ ಬಂದು ನಿಂತೋಗಿದೆ. ಬಟ್ ಆದರೂ ಇಂಡಿಯಾ ಆ್ಯಂಡ್ ಆಸ್ಟ್ರೇಲಿಯಾನೇ ಸಿಕ್ಕಾಪಟ್ಟೆ ಫೇವ್ರೇಟ್ಸ್ ಇರೋದು ಇಲ್ಲಿ ಅಫ್ಘಾನಿಸ್ತಾನ್ಗೆ ಕಂಪೇರ್ ಮಾಡ್ತು ಅಂತಂದರೆ. ಸೌತ್ ಆಫ್ರಿಕಾ ಕೂಡ ಒಂಥರ ಫೇವ್ರೇಟ್ ಏನಿದ್ದಾರೆ. ವೆಸ್ಟ್ ಇಂಡೀಸು ಸಿಕ್ಕಾಪಟ್ಟೆ ಫೇವ್ರೇಟ್ ಆಗಿದ್ದಾರೆ ಸೆಕೆಂಡ್ ಗ್ರೂಪಲ್ಲಿ. ಸೊ ನನ್ನ ಪ್ರಕಾರ ಇವರು ಸೆಮಿಫೈನಲ್ಸ್ ಆಡ್ಬೋದು ಅಂತ. ಇಟ್ಸ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಆರ್ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಆಗ್ಬೋದು ಅಂತ, ಆರ್ ಇಟ್ಸ್ ಆಸ್ಟ್ರೇಲಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಆರ್ ಆಸ್ಟ್ರೇಲಿಯಾ ವರ್ಸಸ್ ಸೌತ್ ಆಫ್ರಿಕಾ ಆಗ್ಬೋದು ಅಂತ ಸೆಮಿಫೈನಲ್ಲು. ಇಲ್ಲಿ ಇನ್ ಕೇಸ್ ಏನಾದರೂ ಸೆಮಿಫೈನಲಲ್ಲಿ ಇಂಡಿಯಾ ಗೆದ್ದುಬಿಡ್ತು ಅಂತ ಇಟ್ಕೊಳ್ಳಿ, ಫೈನಲ್ಸ್ನ ಆಡ್ತು ಅಂತ ಇಟ್ಕೊಳ್ಳಿ, ಫೈನಲ್ಸು ಮತ್ತೆ ಆಸ್ಟ್ರೇಲಿಯಾ ಮೇಲೆ ಬಂತು ಅಂತ ಇಟ್ಕೊಳ್ಳಿ, ನನಗೆ ಯಾಕೋ ಅನ್ನಿಸ್ತದೆ ಇಟ್ಸ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಅಗೇನ್ ಇನ್ ಫೈನಲ್ಸ್ ಅಂತ. ಯಾಕೋ ನನಗೆ ಸ್ಟ್ರಾಂಗ್ ವೈಬ್ರೇಷನ್ ಬರ್ತಾ ಇದೆ, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫೈನಲ್ ಆಗ್ಬೋದು ಅಂತ. ಅದ್ರಲ್ಲಿ ಇಂಡಿಯಾ ಏನಾಗುತ್ತೆ ಅಂತ ಗೊತ್ತಿಲ್ಲ ನನಗೆ ಕತೆ, ಯಾಕಂದರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫೈನಲ್ಸ್ ಆದಾಗೆಲ್ಲ ಯಾವಾಗಲೂ ಸೈಕ್ ಮಾಡಿಸ್ಕೊಂಡಿರ್ತಾರೆ ನಮ್ಮ ಟೀಮ್ ಇಂಡಿಯಾ.
ಸೊ ಈ ಟೈಮು ಡಾಮಿನೇಟ್ ಮಾಡ್ಬಿಟ್ಟು ಅಟ್ಲೀಸ್ಟ್ ಒಂದು ವರ್ಲ್ಡ್ ಕಪ್ನ ಗೆಲ್ತಾರೆ ಅಂತ ಅನ್ಕೊಂಡಿದ್ದು ನಮ್ಮ ಟೀಮ್ ಇಂಡಿಯಾ. ನನ್ನ ಪ್ರಕಾರ ಇಂಡಿಯಾ ವಾಸ್ ಆಸ್ಟ್ರೇಲಿಯಾ ಫೈನಲ್ ಆಗ್ಬೋದು, ಯಾಕಂದರೆ ಸೆಮಿಫೈನಲ್ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಮುಖಾಮುಖಿ ಆಗೋಕ್ಕಾಗೋದಿಲ್ಲ. ಇಲ್ಲಿ ಇಂಡಿಯಾ ಗೆದ್ದು ಮತ್ತು ಆಸ್ಟ್ರೇಲಿಯಾ ಗೆದ್ದು ಗ್ರೂಪ್ ಎ ಇಂದನೇ ವಿನ್ನರ್ಸ್ ಡಿಕ್ಲೇರ್ ಆಗ್ಬೋದು ಅಂತ ನನಗೆ ಸ್ಟ್ರಾಂಗ್ ಆಗಿ ಅನ್ನಿಸಿದೆ. ಇಲ್ಲಿ ನಾವು ವೆಸ್ಟ್ ಇಂಡೀಸ್ ಅವರು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕೆ ಆಗಲ್ಲ. ಇಂಡಿಯಾ ವೆಸ್ಟ್ ಇಂಡೀಸ್ ಆದರೂ ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಒಟ್ನಲ್ಲಿ ನನ್ನ ಪ್ರೆಡಿಕ್ಷನ್ ಇಂಡಿಯಾ ವಾಸ್ ಆಸ್ಟ್ರೇಲಿಯಾ ಇನ್ ಫೈನಲ್ಲು. ಇಂಡಿಯಾ ಗೆಲ್ಲುವಂಥ ಸಾಧ್ಯತೆ ಇದೆ ಅಂತ ಅನ್ಕೊಂಡಿದ್ದೀನಿ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಫೈನಲ್ಸಿಗೆ ಬರಲಿ, ಅವಾಗ ಬೇಕಾದ್ರೆ ನೋಡ್ಕೊಳ್ಳೋಣ. ಇಂಡಿಯಾ ವಾಸ್ ಆಸ್ಟ್ರೇಲಿಯಾ ನನ್ನ ಪ್ರೆಡಿಕ್ಷನ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಮ ಪ್ರೆಡಿಕ್ಷನ್ ಕಾಮೆಂಟಲ್ಲಿ ಹಾಕಿ, ಯಾರು ಫೈನಲ್ಸ್ ಆಡ್ಬೋದು ಅಂತ. ಬಾ.